ಅಹಮದ್ ಸರ್ ಅಂತ, ಇದು ಮೆಸ್ಕೋ ITI ಕಾಲೇಜ್ ಇದೆಯಲ್ಲ ಅದು ಪ್ರಾಂಶುಪಾಲರು, ಮತ್ತು ಇಲ್ಲಿ ಆಸ್ಪತ್ರೆ ಇದೆಯಲ್ಲ ಅದಕ್ಕೆ ಸೆಕ್ರೆಟ್ರಿ, ಹಲವಾರು ಮಸೀದಿಗಳಿಗೂ ಕೂಡ ಸೆಕ್ರೆಟ್ರಿ ಅವರು. ಅದಲ್ಲ ಇಡೀ ಸಮುದಾಯದ ಒಂದು ಡೆವಲಪ್ಮೆಂಟ್ ಮಾಡೋ ಒಂದು ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು SLC ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ತರಬೇತಿ ಕೊಟ್ಟು ಅವರು ಒಳ್ಳೆ ಅಂಕಗಳನ್ನ ತಗೊಂಡು ಒಳ್ಳೆ ಕೋರ್ಸ್ಗೆ ಹೋಗಲಿ ಅನ್ನೋದು ಅವರ ನಿರೀಕ್ಷೆ. ಅದಕ್ಕೋಸ್ಕರ ಈಗಾಗಲೇ ಹಲವಾರು ಕೋಚಿಂಗ್ ಸೆಂಟರ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸಂಜೆ ಬೆಳಿಗ್ಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಶಾಲೆಗೆ ಬಂದಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಒಂದು ತರಬೇತಿ ಕೊಡ್ತಾ ಇದ್ದಾರೆ, ಎಕ್ಸಾಮ್ ಬಗ್ಗೆ ಧೈರ್ಯ ಕೊಡ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ. ಮುಸ್ಲಿಮ್ಸ್ ಬಿಟ್ಟು ಬೇರೆ ಧರ್ಮದವರೇ ಚೆನ್ನಾಗಿ, ಬೇರೆ ಸಮುದಾಯ ಗುಡ್. ಮುಸ್ಲಿಮ್ಸ್ ನಾನು ಮಿಕ್ಸ್ ಮಾಡಿ ಹೇಳಲ್ಲ, ಬರೀ ಕನ್ನಡದಲ್ಲೇ ಮಾತಾಡಲ್ಲ, ಗೊತ್ತಾಗುತ್ತಾ? ಮಿಕ್ಸ್ ಸರಿ. ನಾವು ಯಾಕೆ ಓದಬೇಕು? ವೈ ವಿ ಹ್ಯಾವ್ ಟು ಸ್ಟಡಿ? ಜೀವನಕ್ಕೋಸ್ಕರ ಓದಬೇಕು. ಎನಿ ಅದರ್ ದೇಶದ ಪ್ರಗತಿಗೆ ಓದಬೇಕು, ಗೌರವಕ್ಕೆ ಓದಬೇಕು. ಗುಡ್. ಆಮೇಲೆ ಪ್ರೀತಿಯಿಂದ ಓದಬೇಕು. ಕೇಳಿ ಸರಿಯಾಗಿ, ನಮ್ಮ ಫ್ಯೂಚರನ್ನ ಸರಿಯಾಗಿ ನಾವು ಮಾಡಬೇಕು, ಭವಿಷ್ಯಕ್ಕೆ ಸರಿಯಾಗಿ ರೂಪಿಸ್ಕೋಬೇಕು. ಅದಕ್ಕೋಸ್ಕರ ನಾವು ವಿದ್ಯೆ ಬೇಕು, ನಮಗೆ ನಾಲೆಡ್ಜ್ ಬೇಕು. ಎಜುಕೇಶನ್ ಇಸ್ ದಿ ಪವರ್ಫುಲ್ ವೆಪನ್. If you don't have the degree, if you don't have any educational background, no value of that person in the society. ಸೊಸೈಟಿಯಲ್ಲಿ ನನ್ನ ವ್ಯಾಲ್ಯೂ ಇರಬೇಕು ಅಂದರೆ, ಅಥವಾ ನಾನು ಉನ್ನತ ಹುದ್ದೆಗೆ ಹೋಗಬೇಕು, ಟಾಪ್ ಪೋಸ್ಟಲ್ಲಿ ಇರಬೇಕು ನಾನು ಅಂದರೆ, ನನಗೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಸ್ ದಿ ಪವರ್ ಆಫ್ ಆಲ್ ಲೆವೆಲ್ಸ್, ಆಲ್ ಕೆಪಾಸಿಟೀಸ್. ನಾಲೆಡ್ಜ್ ಇದೆ, ಅವನು ಪವರ್ಫುಲ್ ಆಗಿರ್ತಾನೆ. ನಾಲೆಡ್ಜ್ ಇಲ್ಲ, ಏನು ಪವರ್ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನಾಲೆಡ್ಜ್ ಮತ್ತೆ ಪವರ್ ಇವೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ, ನಾಲೆಡ್ಜ್ ಅಂಡ್ ಬ್ರೈನ್ ಪವರ್, ಯುಟಿಲೈಸೇಷನ್ ಆಫ್ ಮೈ ಮೆಮೊರಿ, ಇದೆಲ್ಲ ಎಲ್ಲಿ ಆಗುತ್ತೆ ಅಂದರೆ ಇನ್ ಅವರ್ ಎಜುಕೇಶನಲ್ ಸಿಸ್ಟಮ್. 1ರಿಂದ 10ನೇ ತರಗತಿ, 10ನೇ ತರಗತಿ ಆದಮೇಲೆ PUC, PUC ಆದಮೇಲೆ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ. ಸೊ ಈಗ ನೀವು SSLC ಇದೆಯಲ್ಲ, SSLC ವರೆಗೆ ಎಲ್ಲರಿಗೂ ಕಾಮನ್ ರೋಡ್. ಇಟ್ ಈಸ್ ಎ ಕಾಮನ್ ಕೋರ್ಸ್ ಫಾರ್ ಆಲ್ ಟಾಪ್ ಲೆವೆಲ್ ಆಫೀಸರ್ಸ್ ಆ್ಯಂಡ್ ಆಲ್ ಕೈಂಡ್ ಆಫ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಎಲ್ಲರಿಗೂ SLC. ಯಾರು ಡಾಕ್ಟರ್ ಇದ್ರು SLC ಮಾಡ್ಕೊಂಡೆ ಹೋಗ್ತಾರೆ. ಇಂಜಿನಿಯರ್ SLC ಆದ್ಮೇಲೆ ಇಂಜಿನಿಯರ್. ಎನಿ ಸಬ್ ಇನ್ಸ್ಪೆಕ್ಟರ್, ಕಮಿಷನರ್, ಯಾವ ಪೋಸ್ಟ್ಗಳಿದೆ ಅವನು SSLC ಇಂದಾನೇ ಹೋಗ್ಬೇಕು. SLC ಇಸ್ ಎ ಬೇಸ್. SLC ಏನು? ಸೊ ನಮ್ಮ ನಾಲೆಡ್ಜ್ ಎಜುಕೇಶನ್ ಎಲ್ಲ ಈ ಬೇಸ್ ಇಂದ ಹೋಗ್ಬೇಕು. ಎಲ್ಲಿಂದ? 10th ವರೆಗೆ ನೀವು ಏನು ಕಲ್ತಿದ್ದೀರಾ ಅದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಲ್ಯಾಂಗ್ವೇಜಸ್ 2-3 ಇರುತ್ತೆ. ಆಪ್ಷನಲ್ಸಲ್ಲಿ ನಿಮಗೆ ಸೋಷಿಯಲ್ ಸೈನ್ಸು, ಸೈನ್ಸು, ಮ್ಯಾಥಮೆಟಿಕ್ಸು ಮತ್ತು 3 ಇರೋದಲ್ವಾ? 3 ಇರುತ್ತೆ. ಸೊ ಇಲ್ಲಿ ನಿಮಗೆ ಬೇಸಿಕ್ ಕಳಿಸ್ತಾರೆ. ಏನು ಕಲಿಸ್ತಾರೆ? ಆ ಬೇಸಿಕ್ಸ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಬೆಳೀತಾ ಅದು ಅದರ ಆಧಾರದ ಮೇಲೆನೆ ಎಲ್ಲವೂ ಆಗುತ್ತೆ. ಸ್ಪೆಷಲೈಸೇಷನ್ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನೀನು ಟಾಪ್ ಕ್ಲಾಸ್ ಅಲ್ಲಿ ಹೋಗ್ತಾ ಇದೀಯ ಅಂದ್ರೆ ನೀನು SSLC ಬೇಸ್ ಚೆನ್ನಾಗಿದೆ.
SLC ಅಲ್ಲಿ ಯಾರು ಚೆನ್ನಾಗಿ ಓದಿರ್ತಾರೆ ಅದನ್ನೇ ರ್ಯಾಂಕಿಂಗ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅವನು ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾನೆ. SSLC ಅಲ್ಲಿ ಸರಿ ಓದಿಲ್ಲ, SLC ಅಲ್ಲಿ ತುಂಬಾ ಏನು ಕಡಿಮೆ ತಗೊಂಡಿದ್ದಾನೆ, ಕಡಿಮೆ ತಗೊಂಡ್ಬಿಟ್ರಿ ನೀವು ಅಂದ್ರೆ ನೀವು ಒಳ್ಳೆ ಕೋರ್ಸಸ್ ನೆಕ್ಸ್ಟ್ ಆಯ್ಕೆ ಮಾಡೋದು ಕಷ್ಟ. ಒಳ್ಳೆ ಕೋರ್ಸಸ್ ಅಲ್ಲಿ ನಿಮಗೆ ಸೀಟ್ ಸಿಗಲ್ಲ. ಒಳ್ಳೆಯ ಕೋರ್ಸಸ್ ಅಲ್ಲಿ ಸೀಟ್ ಸಿಗಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ಗುಡ್ ಜಾಬ್ either in government or in private or anywhere. ನಾನು ಏನಾಗಬೇಕು ಅನ್ನೋದು ಇವತ್ತೇ ನೀವು ಡಿಸೈಡ್ ಮಾಡಿ, ಇವತ್ತೇ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಇವತ್ತಿಂದಾನೇ ನೀವು ಸ್ಟಾರ್ಟ್ ಮಾಡಿ ಓದೋದನ್ನು ನಾನು ಹೇಳ್ತೀನಿ ಹೇಗೆ ಓದಬೇಕು ಅಂತ. ಆ ರೀತಿ ಏನಾದರೂ ನೀವು ಸ್ಟಡಿ ಮಾಡಿದ್ರೆ 90+ ಗ್ಯಾರಂಟಿ. ಬೇರೆ ದಾರಿ ಇಲ್ಲಪ್ಪ, ನೋ ಮ್ಯಾಜಿಕ್, ನಥಿಂಗ್. पढ़ो दुआ कर डाले पास हो जाते, ऐसा नहीं क्या कि पढ़ को खूब डाले, ऐसा भी नहीं, क्या भी नहीं. मेहनती है तो ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಏನು ಕಷ್ಟಪಡ್ತಾರೆ, ಪ್ರೊಸೀಜರಲ್ಲಿ ಅವ್ರು ಹೋಗ್ತಾರೆ, ಮ್ಯಾಕ್ಸಿಮಮ್ ಟೈಮ್ ಯುಟಿಲೈಸ್ ಮಾಡ್ತಾರೆ, ಅವರು ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯ, ಹೈಯೆಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ಮಾಡ್ತೀರಾ? ಸೊ ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ನಾನು ಇಲ್ಲಿ ಈ ರೂಮಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ದೇವರು ಒಂದೇ ಟೈಪ್ ಆಫ್ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ. ಸಮಾನಾಂತರವಾದ ಬುದ್ಧಿ, ಸಮಾನಾಂತರವಾದ ಇಂಟೆಲಿಜೆನ್ಸ್. ಒಬ್ಬರಿಗೆ ಕಡಿಮೆ, ಒಬ್ಬರಿಗೆ ಜಾಸ್ತಿ ಇಲ್ಲ, ಎಲ್ಲರಿಗೂ ಸೇಮ್. ಇವನ್ ಎಷ್ಟು ಬಳಸ್ಕೋತಾನೆ ಅನ್ನೋದು ಡಿಪೆಂಡ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹ್ಯೂಮನ್ ಬ್ರೈನ್ ಇದೆ ಅಲ್ಲ, ಇಟ್ ಹ್ಯಾಸ್ 2.7 ಮಿಲಿಯನ್ GB ಕೆಪಾಸಿಟಿ. ಯಾವುದು? ಹ್ಯೂಮನ್ ಬ್ರೈನ್. ಆಸ್ ಪರ್ ದಿ ನ್ಯೂರೋ ಸೈಂಟಿಸ್ಟ್ ನಮಗೆ ಎನಾರ್ಮಸ್ ಏನಿದೆ ಮೆಮೊರಿ ಕೆಪಾಸಿಟಿ, ಬುದ್ಧಿಶಕ್ತಿ. ಯಾಕೆ ನಾವು ಬಳಸ್ಕೊಳ್ಳೋದು? ಬಿಕಾಸ್ ವಿ ಆರ್ ನಾಟ್ ಯೂಸಿಂಗ್ ದಟ್. ಏನು ಯೂಸ್ ಮಾಡೋದು ಹೇಗೆ ಅಂದರೆ, ಯು ಹ್ಯಾವ್ ಟು ಯೂಸ್ ಪ್ರಾಪರ್ಲಿ. ಪ್ರಾಪರ್ ಆಗಿ ನೀನು ಯೂಸ್ ಮಾಡಿದ್ರೆ ಮೆಮೊರಿ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಸೆನ್ಸರಿ ಆರ್ಗನ್ಸ್ ಇದೆ, ಕಣ್ಣು, ಕಿವಿ, ಬಾಯಿ, ಚರ್ಮ. ಈ ಸೆನ್ಸರಿ ಆರ್ಗನ್ಸ್ ನ ನೀವು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ, ಕ್ಲಾಸ್ ರೂಮ್ ಇದೆ, ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಕೂತ್ಕೋಬೇಕು, 45 ಮಿನಿಟ್ಸ್ ಕ್ಲಾಸ್, 45 ಮಿನಿಟ್ಸ್ ಹೇಗೆ ಕೂತ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಬೆನ್ ಸ್ಟ್ರೈಟ್ ಇರಬೇಕು, 2 ಕಾಲು ನೆಲದ ಮೇಲೆ ಇರಬೇಕು, 2 ಕೈ ಡೆಸ್ಕ್ ಮೇಲೆ ಇರಬೇಕು. ನನ್ನ ಕಣ್ಣು ಯಾರು ಮಾತಾಡ್ತಾ ಇದ್ದಾರೆ, ಯಾರು ಲೆಕ್ಚರ್ ಕೊಡ್ತಾ ಇದ್ದಾರೆ ಅವರ ಮೇಲೆ ಇರಬೇಕು ನನ್ನ ಐಕಂಡ. ಅವ್ರ ಬಾಯಿಂದ ಹೊರಡ್ತಾ ಇರೋ ಶಬ್ದಗಳು ನನ್ನ ಕಿವಿ ಓಪನ್ ಆಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಎಲ್ಲವೂ ನೋಟ್ ಆಗ್ತಾ ಇರಬೇಕು ತಾನೆ. ಆವಾಗ ಹೋಗಿ ನಿಮಗೆ ಇನ್ಫಾರ್ಮೇಶನ್ ನಿಮ್ಮ ಬ್ರೈನ್ಗೆ ಹೋಗುತ್ತೆ. ಅದರ್ವೈಸ್ ಯುವರ್ ಬ್ರೈನ್ ವಿಲ್ ನಾಟ್ ಟೇಕ್ ಎನಿ ಇನ್ಫಾರ್ಮೇಶನ್. Though you are sitting physically here, but it will not accept so easily. ಸೊ ಅದಕ್ಕೆ ಯಾವುದಕ್ಕೂ ಒಂದು ಏನಿದೆ, ಶಿಕ್ಷಣ ಇದೆ, ಏನು ಡಿಸಿಪ್ಲಿನ್ ಇದೆ. ಆ ಡಿಸಿಪ್ಲಿನ್, ಆ ಸೀರಿಯಸ್ನೆಸ್ ಇದ್ದರೆ ಮಾತ್ರ, ಆ ಕಂಡೀಷನ್ಸ್ ನೀವು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಏನು ಇನ್ಫಾರ್ಮೇಶನ್ ಬ್ರೈನ್ನಲ್ಲಿ ಏನು ಮೆಮೊರೈಸ್ಡ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ನಾಟ್. ಕ್ಲಾಸಲ್ಲಿ ನಿಮಗೆ ಅರ್ಧ इन्फॉर्मेशन सिखಬೇಕು. देन यू हैव टू रीड टेक्स्ट बुक एंड नोट. क्लास में कौन बराबर बैठे नहीं, अपने आप को मोहताज बनाए नहीं, क्लास में सुने नहीं, वो आदमी को सब इंटेलिजेंट ही चाहिए. एक प्लेट में
खाना रखे अच्छी बिरयानी और एक प्लेट में मट्टी रखे, कौन सा खाता? मट्टी खाने वाला इंटेलिजेंट नहीं रहने का बोले, सब बिरयानी इसका खाते हैं, अदरवाइज दे विल कीप अवे. ಸೊ ಕಾಮನ್ ಸೆನ್ಸ್ ಅನ್ನೋದು ಇದೆ. ಸೊ ಅದರಿಂದ ನಮ್ಮ ಬ್ರೈನ್ ತುಂಬಾ ಪವರ್ಫುಲ್ ಇದೆ. ದೇಖ್ನಾ ಮುಂದೆ ನಾನು ನೋಡ್ಲಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಯಾರು ಮಾತಾಡ್ತಾರೆ ಅವ್ರನ್ನ ನೋಡ್ಬೇಕು ಏನು, ಅದರ್ವೈಸ್ ಇಟ್ ವಿಲ್ ನಾಟ್ ಗೋ ಇನ್ಸೈಡ್ ದಿ ಬ್ರೈನ್. ಸೊ ಅವರ್ ಮೆಮೊರಿ ಕೆಪಾಸಿಟಿ ಆಫ್ ದಿ ಹ್ಯೂಮನ್ ಬ್ರೈನ್ ಅಂತ ಹೇಳಿದೀವಿ ನಾವು. Average adult can store trillions bytes of information. Trillion ಅಂದ್ರೆ ಏನು? ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ. ಬಿಲಿಯನ್ 1 crore, ಟ್ರಿಲಿಯನ್ 1 lakh crores. ಎಷ್ಟು ಗೊತ್ತಾ ಅದು ಕ್ವಾಂಟಿಟಿ? ಇಟ್ ಇಸ್ ವೆರಿ ಎನಾರ್ಮಸ್ ಕ್ವಾಂಟಿಟಿ. 1 ಲಕ್ಷ ಕೋಟಿ ನೀವು ಲೆಕ್ಕ ಹಾಕೊಂಡು ಕೂತ್ಕೊಂಡ್ರೆ 30-40 ವರ್ಷ ಆಗುತ್ತೆ. ಬರೀ 1, 2, 3, 4, 5, 6, 7 ಈ ರೀತಿ ಹಾಕೊಂಡು ಲೆಕ್ಕ ಹೋದ್ರೆ 1 ಲಕ್ಷ ಕೋಟಿ ಎಣಿಸುವವರೆಗೆ ನನ್ನ ಜೀವನೇ ಹೊರಟೋಗಿದೆ. ಅಷ್ಟು ಎನಾರ್ಮಸ್ ಏನಿದೆ ಮೆಮೊರಿ ಇದೆ ನಮ್ಮಲ್ಲಿ. ಸೊ ಟ್ರಿಲಿಯನ್ ಬೈಟ್ಸ್ ಇದೆ. As per the Stanford study, cerebral cortex has 125 trillion synapses. ಬ್ರೈನ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಪಾಸ್ ಮಾಡೋದು ನ್ಯೂರಾನ್ ಅಂತ ಇದೆ. ಏನಿದೆ? ಹೇಗೆ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಅಂತ ಇದೆ, ಹಾಗೆ ಇಲ್ಲಿ ನ್ಯೂರಾನ್ ಅಂತ ಇದೆ. ಸೇಮ್ ಸ್ಟ್ರಕ್ಚರ್. ಯು ಗೋ ಟು ದ ಸ್ಟ್ರಕ್ಚರ್ ಆಫ್ ಆಟಮ್ ಆರ್ ಯು ಗೋ ಟು ದ ಸ್ಟ್ರಕ್ಚರ್ ಆಫ್ ಬ್ರೈನ್. ಸಿಮಿಲರ್ ಇದೆ ಏನು ಪ್ರೊಸೀಜರ್ಸ್. ಇಲ್ಲಿ ಎಲೆಕ್ಟ್ರಾನ್ ವರ್ಕ್ ಮಾಡುತ್ತೆ, ಇಲ್ಲಿ ನ್ಯೂರಾನ್ ವರ್ಕ್ ಮಾಡುತ್ತೆ. ಎಲೆಕ್ಟ್ರಾನ್ಗೆ ಔಟ್ಸೈಡ್ ಫೋರ್ಸ್ ಕೊಟ್ರೆ ಎಲೆಕ್ಟ್ರಾನ್ ಫ್ರಮ್ ಆಟಮ್ ಒನ್ ಆಟಮ್ ಟು ಅನದರ್ ಆಟಮ್ ಇಟ್ ಫ್ಲೋಸ್. ಹಿಯರ್ ಆಲ್ಸೋ ಇಫ್ ಯು ಟೇಕ್ ಇನ್ಫಾರ್ಮೇಶನ್ ಬೈ ಯುವರ್ ಸೆನ್ಸರಿ ಆರ್ಗನ್ಸ್, ಐಸ್, ಇಯರ್ಸ್, ನೋಸ್, by tongue, by skin, the information takes in the mind from the neuron. Neurons ಇರುತ್ತೆ. ನ್ಯೂರಾನ್ ಒಂದರಿಂದ ಒಂದು ನ್ಯೂರಾನ್ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. ಆ ಇನ್ಫಾರ್ಮೇಶನ್ ಪಾಸ್ ಆಗೋದು ಹೇಗೆ ಅಂದ್ರೆ ಎಲೆಕ್ಟ್ರಾನ್ ಹೇಗೆ ಸಿಸ್ಟಮ್ ಆನ್ ಎಲೆಕ್ಟ್ರಿಸಿಟಿ ಬೇಸ್ ಆಗುತ್ತೆ, ಇಲ್ಲೂ ಎಲೆಕ್ಟ್ರೋಕೆಮಿಕಲ್ ಬೇಸೇ ಆಗೋದು. For your kind information that each neuron contains or generates a small quantity of electricity in our brain. Do you know that? ನನ್ನ ಬ್ರೈನಿನಲ್ಲಿ ನ್ಯೂರಾನ್, ಪ್ರತಿ ನ್ಯೂರಾನ್ ಅಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಎಲ್ಲಾ ನ್ಯೂರಾನ್ಸ್ ಎಲೆಕ್ಟ್ರಿಸಿಟಿನ ನಾವು ಕಲೆಕ್ಟ್ ಮಾಡಿದ್ರೆ 25 ವ್ಯಾಟ್ ಬಲ್ಬ್ ಅನ್ನ ಉರಿಸಬಹುದು. ಅಷ್ಟು ಎಲೆಕ್ಟ್ರಿಸಿಟಿ ನಮ್ಮ ಬ್ರೈನ್ ಅಲ್ಲಿ ಇದೆ. ಕಾಮನ್ ಸೆನ್ಸ್. ಮೊಬೈಲ್ ಅಲ್ಲಿ ಟವರ್ ಇಂದ ಮೊಬೈಲ್ಗೆ ಮೆಸೇಜ್ ಬರಬೇಕು ಅಂದ್ರೆ, ಸಿಗ್ನಲ್ಸ್ ಬರಬೇಕು ಅಂದ್ರೆ ಯಾವುದು ಸಿಗ್ನಲ್? ರೇಡಿಯೋ ಸಿಗ್ನಲ್ಸ್ ಇದೆ ಅಲ್ವಾ? ಆ ಸಿಗ್ನಲ್ ಇಂದ ಇಲ್ಲಿಗೆ ಪಾಸ್ ಆಗ್ತಾ ಇದೆ. ಆ ಸಿಗ್ನಲ್ಸ್ ಪಾಸ್ ಆಗೋದು ಎಲ್ಲಿ? ಏರ್ ಮೀಡಿಯಂ ಅಲ್ಲಿ ಹೋಗುತ್ತೆ. ಗೊತ್ತಾಗ್ತದೆ? ಈಗ ಎಲೆಕ್ಟ್ರಿಕ್ ಒಂದು ಬಲ್ಬ್ ಇದೆ, ನಾನು ಬಲ್ಬ್ ಅನ್ನು ಆನ್ ಮಾಡಿದ್ರೆ ಬಲ್ಬ್ ಇದಾಗ್ತಾ ಇದೆ, ಏನು ಬ್ರೈಟ್ ಆಗುತ್ತೆ, ಆನ್ ಆಗುತ್ತೆ. ಆ ಬಲ್ಬ್ಗೆ ಎಲ್ಲಿಂದ ಬಂತು ಎಲೆಕ್ಟ್ರಿಸಿಟಿ? ವೈರ್ ಇದೆ, ವೈರ್ ಇಂದ ಬರುತ್ತೆ. ಬ್ಯಾಟ್ರಿಯಲ್ಲಿ ಒಂದು ಆನೋಡ್, ಕ್ಯಾಥೋಡ್ ಇಂದ ಆನೋಡ್ಗೆ, ಬ್ಯಾಟ್ರಿಯಲ್ಲಿ ಒಂದು ಎಲೆಕ್ಟ್ರೋಡ್ ಇಂದ ಇನ್ನೊಂದು ಎಲೆಕ್ಟ್ರೋಡ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಕೆಮಿಕಲ್ ಇದೆ, ಎಲೆಕ್ಟ್ರೋಕೆಮಿಕಲ್ ಪ್ರಾಸೆಸ್. ಸೊ ಹಾಗೆ ನಮ್ಮ ಬ್ರೈನಿನಲ್ಲಿ ಎಲೆಕ್ಟ್ರೋಕೆಮಿಕಲ್ ಪ್ರಾಸೆಸ್ ಆಗುತ್ತೆ, ಅಲ್ಲಿ ಎಲೆಕ್ಟ್ರಾನ್ಸ್ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೋಲ್ಡ್ ಸೀಸನ್ ಅಲ್ಲಿ
ಗಾಡಿಯ ಡೋರ್ನ ಸ್ವಲ್ಪ ಟಚ್ ಮಾಡಿದ್ರೆ ಕರೆಂಟ್ ಹೊಡೆದಂಗ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗುತ್ತೆ ಎಲ್ಲರಿಗೂ. ಬಿಕಾಸ್ ಅದು ನಮ್ಮ ಬಾಡಿಯಿಂದ ಡಿಸ್ಚಾರ್ಜ್ ಆಗೋದು ಕರೆಂಟ್. ಎಲೆಕ್ಟ್ರಿಕ್ ಇದು ನಿಮ್ಮ ಡೋರ್ ಹಿಡಿದ್ರೆ ಶಾಕ್ ಹೊಡೆದಂಗೆ ಆಗುತ್ತೆ. ಅದೇನು ಇದಲ್ಲ, ಅದು ನ್ಯಾಚುರಲ್, ಅದು ಎಲ್ಲರಿಗೂ ಆಗುತ್ತೆ. ಸರಿನಾ? ಸೊ ಬ್ರೈನ್ ಅಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಅಂದ್ರೆ ನ್ಯೂರಾನ್ ಅಲ್ಲಿ ಎಲೆಕ್ಟ್ರಿಸಿಟಿ ಇದೆ. ಯಾವ ಎಲೆಕ್ಟ್ರಿಸಿಟಿಯಿಂದ ಅದು ಪಾಸ್ ಆಗುತ್ತೆ. ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗುವ ಟಚ್ ಆಗುವ ಜಾಗಕ್ಕೆ ನಾವು ಸಿನಾಪ್ಸಸ್ ಅಂತ ಹೇಳ್ತೀವಿ. ಸಿನಾಪ್ಸಸ್ ಕ್ಯಾನ್ ಸ್ಟೋರ್ 4.7 ಬಿಟ್ಸ್ ಆಫ್ ಇನ್ಫಾರ್ಮೇಶನ್. 1 ಟ್ರಿಲಿಯನ್ಸ್ ಬಿಲಿಯನ್ಸ್ ಆಫ್ ಸಿನಾಪ್ಸಿಸ್ ಆಗುತ್ತೆ. 100 ಬಿಲಿಯನ್ಸ್ ಗಿಂತ ಜಾಸ್ತಿ ನಮ್ಮಲ್ಲಿ ನ್ಯೂರಾನ್ಸ್ ಇದೆ. ನಾವು ಅದನ್ನ ಏನ್ ಮಾಡ್ತೀವಿ? ಹೊಡೆದಾಕ್ಬಿಡ್ತೀವಿ, ಕೊಲೆ ಮಾಡ್ತೀವಿ. ಬಿಕಾಸ್ ವಿ ಆರ್ ನಾಟ್ ಯೂಸಿಂಗ್ ದಟ್. ನಮ್ಮಲ್ಲಿ ಬ್ರೈನ್ ಕೆಪಾಸಿಟಿ ಇದೆ ಅಲ್ಲ, ಆ ಬ್ರೈನ್ ಕೆಪಾಸಿಟಿನ ನಾವು ಯೂಸ್ ಮಾಡದೇ ಇದೆ, ಅದು ಸುತ್ತೋಗುತ್ತೆ. ವಿ ಆರ್ ನಾಟ್ ಯೂಸಿಂಗ್ ದಟ್. ಸೊ ನೀವೇ ನಿಮ್ಮ ಇಂಟೆಲಿಜೆನ್ಸ್ ನ ಕೊಲ್ತಾ ಇದ್ದೀರಾ. ನೀವೇ ನಿಮ್ಮ ಬುದ್ಧಿಶಕ್ತಿಯನ್ನು ಏನ್ ಮಾಡ್ತಾ ಇದ್ದೀರಾ? ವ್ಯಾನಿಷ್ ಮಾಡ್ತಾ ಇದ್ದೀರಾ. ದಟ್ ಈಸ್ ದ ಗ್ರೇಟ್ ಪ್ರಾಬ್ಲಮ್. ಯಾಕೆ ನನಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅದ್ರ ಪ್ರೊಸೀಜರ್ ಫಾಲೋ ಮಾಡಬೇಕು. 4 आवर्स पढ़े से उनको 4 आवर्स का क्या मिलता है? इंफॉर्मेशन मिलता है. 2 आवर्स जिन्हें पढ़ता है उसे स्टडी में 2 आवर्स का उसे इंफॉर्मेशन मिलता है. कोई पढ़ाश नहीं, उसे कोई इंफॉर्मेशन नहीं मिलता. टाइम यूटिलाइज करना, मेहनत करना, तब जाकर जो है यू विल गेट दी नॉलेज और नॉलेज बोले तो इंफॉर्मेशन. So our brain has these type of the intelligence and that is information. Neurons are the cells. Bits बोले तो 1 byte is equal to 8 bits. ಹೇಳ್ತೀನಿ ಮುಂದೆ. See bit ಅಂತ ಇಟ್ಕೊಳ್ಳಿ ಈಗ. Neurons are the cells which process and transmit messages within the brain. ನಾನು ಹೇಳಿದೆ ಹೀಗೆ. How the body has got the cells. Neurons are the cells ಅಂತ ಹೇಳ್ತಾರೆ. ಇಟ್ ಇಸ್ ಜಸ್ಟ್ ಲೈಕ್ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಆಟಮ್ ಅಲ್ಲಿ ಹೇಗೆ ಎಲೆಕ್ಟ್ರಾನ್ ಇರುತ್ತೆ ಹಾಗೆ ಇದು ನ್ಯೂರಾನ್. ಸಿನಾಪ್ಸಸ್ ಆರ್ ದಿ ಬ್ರಿಡ್ಜಸ್ ಬಿಟ್ವೀನ್ ನ್ಯೂರಾನ್ಸ್ ವಿಚ್ ಕ್ಯಾರಿ ದ ಟ್ರಾನ್ಸ್ಮಿಟ್. ಈಗ ನಾನು ಹೇಳಿದೆ ಸಿನಾಪ್ಸಸ್ ಆರ್ ದಿ ಬ್ರಿಡ್ಜಸ್ ಬಿಟ್ವೀನ್ ನ್ಯೂರಾನ್ಸ್. ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್ ವಿಚ್ ಪ್ಯಾಸಸ್ ದಿ ಮೆಸೇಜ್. ದಿಸ್ ಇಸ್ ಕಾಲ್ಡ್ ಬ್ರಿಡ್ಜ್. ಆಯ್ತಾ? ಆಮೇಲೆ ಹೇಳ್ತಾನೆ 125 ಟ್ರಿಲಿಯನ್ ಸಿನಾಪ್ಸಸ್, 4.7 bits per synapses, and it is 1 trillion bytes equal to 1 terabyte. ಬರೀ ಕೋರ್ಟೆಕ್ಸ್, ಸೆರೆಬ್ರಲ್ ಕೋರ್ಟೆಕ್ಸ್ ಒಂದು ಇದಿದೆ ನಮ್ಮ ಮೆದುಳಲ್ಲಿ, ಒಂದು ಪಾರ್ಟ್ ಇದೆ. ಆ ಪಾರ್ಟ್ ಅಲ್ಲಿ ನಿನಗೆ 1 ಟ್ರಿಲಿಯನ್ ಟೆರಾಬೈಟ್ 1 ಟೆರಾಬೈಟ್ ಅಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಮಾಡಬಹುದು. ಮೆಮೊರಿ ಅಷ್ಟಿದೆ. ಸೆಲ್ ಫೋನ್ ಮೊಬೈಲ್ ಮೆಮೊರಿ ಎಷ್ಟು ಹೇಳ್ತೀರಾ? ಈಗ सेल फोन का 1 TB कहाँ है? GB है सर जी हमारे पास में. TB कहाँ है? सर मोबाइल में. तुम्हें कौन सा मोबाइल यूज करना? ಈಗ ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದೀವಲ್ಲ, ಆ ಮೊಬೈಲ್ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? 126 ಇರುತ್ತೆ, 58 ಇರುತ್ತೆ, ಸಾರಿ 68 ಇರುತ್ತೆ, 126 ಇರುತ್ತೆ, ಅದಾದ್ರೆ 256 ಇರುತ್ತೆ. 256 GB is the maximum now we are using. 500 ಪ್ಲಸ್ ಇದೆ ಈಗ, ಅದು ಟಾಪ್ ವರ್ಷನ್. ಅರ್ಥ ಆಗ್ತಾ ಇದೆ? ಸೊ ಅಲ್ಲಿಗೆ 1 GB is go further, next page go. Second ध्यान जाओ. हाँ ये
memory capacity of the human brain alle ade same. 1 GB is 1024 MB. 1 MB is equal to 1024 KB. 1 KB is, ಅದಕ್ಕೆ ಒಂದು ಬೈಟ್ ಅಂತ ಹೇಳ್ತೀವಿ. 1 KB is nothing but 1 byte. 1 byte is 8 bits. 1 bit is, it is a dot or a zero or part of letter or part of letter. In word ಒಂದು ಸಣ್ಣ ವರ್ಡ್ ಇದೆ, ಯುವರ್ ಅಂತ ಇದೆ, ಮೈ ಅಂತ ಇದೆ, ಮೈನ್ ಅಂತ ಇದೆ. ಈ ವರ್ಡ್ಗೆ 32 ಬಿಟ್ಸ್ ಆಗುತ್ತೆ. ಎಷ್ಟಾಗುತ್ತೆ? It depends upon the size of the word, width of the word, how much it is width as height and width. ಆಯ್ತಾ? ಜಾಸ್ತಿ ಬಿಟ್ಸ್ ಇದ್ರೆ ಜಾಸ್ತಿ ಬಿಟ್ಸ್ ಯೂಸ್ ಆಗುತ್ತೆ, ಕಡಿಮೆ ಬಿಟ್ಸ್ ಇದ್ರೆ ಕಡಿಮೆ ಸೈಜ್ ಇದ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೋಗ್ರಿ ಮುಂದೆ. The storage capacity is an amount of 74 terabytes in cerebral cortex alone. Cerebral cortex ಎಂದು ಹ್ಯೂಮನ್ ಬ್ರೈನ್ ಎರಡು ಪಾರ್ಟ್ ಇದೆ, ಅದರಲ್ಲಿ ಮಧ್ಯದ ಪಾರ್ಟ್ಗೆ ನಾವು cerebral cortex ಅಂತ ಹೇಳ್ತೀವಿ. That will has the capacity of 74 terabyte TB. ಆಯ್ತಾ? ಸೊ ಸ್ಮಾರ್ಟ್ ಫೋನ್ ನಾನು ಹೇಳ್ತಿದ್ದೆ ನೋಡಿ, 16 GB, 64 GB, 8 GB ಇಷ್ಟು ಸ್ಟೋರೇಜ್ ಇರುತ್ತೆ. ದ ಮೆಮೊರಿ ಸ್ಟೋರೇಜ್ ಆಫ್ ಹ್ಯೂಮನ್ ಬ್ರೈನ್ ಈಸ್ ಅಪ್ರಾಕ್ಸಿಮೇಟ್ಲಿ 2.5 petabytes. 2.5 petabytes, that means 1024 terabytes. This is scientific research of American Neuroscience Laboratories. ಎಷ್ಟು? ನನ್ನ ಕೆಪಾಸಿಟಿ 2.7 million GB ಆಗುತ್ತೆ, equal to million. 1 million is 10 lakhs. 10 lakhs GB is 1 million GB. So we have a lot of memory. ಒಬ್ರು ಹೇಳ್ತಾರೆ ಸೈಂಟಿಸ್ಟ್, ಇಫ್ ಐ ಸ್ಟೋರ್ ದ ಟೆಕ್ಸ್ಟ್ ಬುಕ್ಸ್ ಇನ್ ಮೈ ಬ್ರೈನ್, ಐ ಕ್ಯಾನ್ ಸ್ಟೋರ್ ರಫ್ಲಿ 1,25,00,000 ಟೆಕ್ಸ್ಟ್ ಬುಕ್ಸ್ ಆಫ್ 300 pages. 300 pages ಟೆಕ್ಸ್ಟ್ ಬುಕ್ ಇದೆಯಲ್ಲ, 1,25,00,000 ಟೆಕ್ಸ್ಟ್ ಬುಕ್ ನ ಸ್ಟೋರ್ ಮಾಡಬಹುದು ನಮ್ಮ ಬ್ರೈನ್ ಅಲ್ಲಿ. ನಿಮ್ಗಿರೋದು 6 ಸಬ್ಜೆಕ್ಟು, 6 ಸಬ್ಜೆಕ್ಟ್ಸು 6 ಟೆಕ್ಸ್ಟ್ ಬುಕ್ ಸ್ಟೋರ್ ಮಾಡಕ್ಕಾಗಲ್ವಾ? तुमना क्या लगता है मुझे तो नहीं होता क्या होता क्या है? तू कौन, तुझे मालूम नहीं? आप कितना पावरफुल आदमी है, आपका ब्रेन कितना पावरफुल है, तुम्हारी कैपेसिटी क्या है? निम कैपेसिटी निम्गे होती रही. You are unique in the world. ಈ ರೀತಿಯಾದಂತ ಒಂದು ಹುಡುಗ ನಿಮ್ಗೆ ಪೂರ್ತಿ ಪ್ರಪಂಚದಲ್ಲಿ ಯಾರು ಸಿಗಲ್ಲ. ಮೊಹಮ್ಮದ್ ನವಾಜ್, ಐಸಿ ಸೂರತ್, ಐಸೆ ಚಂಚಾ, ಐಸಾದ್ ಚಂಬಾ, ಐಸಾದ್ ಬಯೋಮೆಟ್ರಿಕ್, ಇದೇ ರೀತಿ ಕಣ್ಣಿನ ರೆಟಿನಾ ಸ್ಕ್ಯಾನಿಂಗ್, ಇದೇ ರೀತಿ ವಾಯ್ಸ್. He has got unique, all the things unique. He has got unique voice. बाहर खड़ कोई ने बुलाए तो हम ना मालूम कर लेते फला आदमी बुला रहा है. यूनिक वॉइस, यूनिक फिंगरप्रिंट्स, यूनिक रेटिना ಸ್ಕ್ಯಾನಿಂಗ್ ಮಾಡಿ ಯೂನಿಕ್ ಸಪರೇಟ್. ಅದೇ ರೀತಿ ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ, he has unique thinking power. ಎಲ್ಲಕ್ಕಿಂತ ಬಿಟ್ಟು ಬೇರೆದೇ ಇರುತ್ತೆ ಅವನು. ಅದ್ರ ಮೇಲೆ ಪ್ರಯತ್ನ ಮಾಡಿರಲ್ಲ, ಅವನು ಅದ್ರ ಮೇಲೆ ಕಷ್ಟಪಟ್ಟಿರಲ್ಲ. ಅದರಿಂದ ಏನಾಗುತ್ತೆ, ಅವನಿಗೆ ಅದು ಎಬಿಲಿಟಿ ಗೊತ್ತಾಗಲ್ಲ. ಅವನ ಎಬಿಲಿಟಿ ಏನು ಅಂದ್ರೆ, ಅವನು
Any person. He means you are all. You have got a very strong brain power. Now you are not using it. ನೀವು ಯಾವುದಾದ್ರು ಯೂಸ್ ಮಾಡ್ತಾರೆ. ಇದೇ ಹೇಳಕ್ಕೆ ನಾನು ಬಂದಿರೋದು ಗೊತ್ತಾಗ್ತಾ ಇದೆಯಾ? ಸೊ ಹ್ಯೂಮನ್ ಬ್ರೈನ್ ಹ್ಯಾಸ್ ವೆರಿ ಸ್ಟ್ರಾಂಗ್ ಪವರ್. ಸೊ ಯು ಹ್ಯಾವ್ ಗ್ರೇಟ್ ಮೆಮೊರಿ ಪವರ್. ಆ ಮೆಮೊರೀಸ್ ಅಲ್ಲಿ ಸೆನ್ಸರಿ ಮೆಮೊರಿ ಇರುತ್ತೆ, ಶಾರ್ಟ್ ಟರ್ಮ್ ಮೆಮೊರಿ ಇರುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಇರುತ್ತೆ. ಅದು ಹೇಗೆ ನಾವು ಪಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಕ್ಲಾಸ್ ರೂಮಲ್ಲಿ ಆಗಲಿ ಅಥವಾ ಟೆಕ್ಸ್ಟ್ ಬುಕ್ ಓದೋದು, ನಿಮ್ದೊಂದು 300 ಟೆಕ್ಸ್ಟ್ ಬುಕ್ ಇದೆ, 300 ಪೇಜಸ್. ನಿಮ್ಮಲ್ಲಿ ಕೆಪಾಸಿಟಿ ಇದೆ ಕೂತ್ಕೊಂಡು, ನಾನು ಹೇಳಿದ್ನಲ್ಲ ಹಾಗೆ ಕೂತ್ಕೊಂಡು ಓದಬೇಕು. ಸೀರಿಯಸ್ ನೀವು ಸ್ಟಡಿ ಮಾಡಬೇಕಂದ್ರೆ ಯು ಶುಡ್ ಸಿಟ್ ಇನ್ ಎ ಪ್ಲೇಸ್ ಪರ್ಟಿಕ್ಯುಲರ್ಲಿ ಡಿಸೈನ್ ಫಾರ್ ಸ್ಟಡಿ. ನೀನು ಒಂದು ಪ್ಲೇಸ್ನ ಐಡೆಂಟಿಫೈ ಮಾಡಬೇಕು. ಮನೆಯಲ್ಲಿ ಟೇಬಲ್, ಚೇರ್, ಅದು ನಿನ್ನ ಓದಕ್ಕೆ ಮಾತ್ರ ಮೀಸಲು. ಕಂಫರ್ಟೇಬಲ್ ಆಗಿರ್ಬೇಕು. ನೀನು ಕಂಫರ್ಟೇಬಲ್ ಅಂತ ತಿಳ್ಕೊಬೇಕಲ್ಲಿ, ಫೆಮಿಲಿಯರ್ ಆಗಿರ್ಬೇಕು, ಕಂಫರ್ಟೇಬಲ್ ಇರ್ಬೇಕು. ನೀವು ಅಂತಹ ಜಾಗದಲ್ಲಿ ಸೀರಿಯಸ್ ಆಗಿ 30 ಮಿನಿಟ್ಸ್ ಕೂತ್ಕೊಂಡು ಹೋಗ್ಬೇಕು. ಎಷ್ಟು? 30 ಮಿನಿಟ್ಸ್. 30 ಮಿನಿಟ್ಸ್ ರೀ, 30 ಮಿನಿಟ್ಸ್ ಸೀರಿಯಸ್ ಕೂತ್ಕೊಂಡು ಓದಿ. ಅದಾದ್ಮೇಲೆ 10 ನಿಮಿಷ ರೆಸ್ಟ್. ಎಷ್ಟು? 10 ಮಿನಿಟ್ಸ್ ಕಂಟಿನ್ಯೂಸ್ ಒಳ್ಳೆ ಬಿಟ್ಟು ಯು ಮೇಕ್ ಎ ಬ್ರೇಕ್ಸ್. 30 ಮಿನಿಟ್ಸ್ ಕೊಡೋ ಕಂಟಿನ್ಯೂಸ್. 30 ನಿಮಿಷ ಓದಿ ಕಂಟಿನ್ಯೂಸ್, 10 ನಿಮಿಷ ಬ್ರೇಕ್ ಕೊಡು. ಆರಾಮಾಗಿ ಓಡಾಡಿ, ಮೊಬೈಲ್ ನೋಡ್ತೀರಾ, ಸಾಂಗ್ ನೋಡ್ತೀರಾ, ನೋಡು. ಸ್ಟಡೀಸ್ದು ಯೋಚನೆ ಮಾಡಬೇಡ. ಯು ಫೀಲ್ ಆಸ್ ಎ ಫ್ರೀ ಮ್ಯಾನ್. ಮನೆಗೆ ಟೀ ಮಾಡಿ, ಏನಾದ್ರು ಚೆನ್ನಾಗಿ ಮಾಡ್ತಾ ಇದ್ರೆ ತಾಯಿ ಜೊತೆ ಹೆಲ್ಪ್ ಮಾಡಿ, ತರಕಾರಿ ಕೂಗಿ ಕೊಡಿ, ಏನು ಎಲ್ಲ ಮಾಡಿ, ಸಪ್ರೇಟ್ ರೋಲ್. ಸೊ ದಟ್ ಯು ಫೀಲ್ ರಿಲ್ಯಾಕ್ಸ್. ಮನೆ ಗುಡಿಸ್ಬೇಕಾ ಗುಡಿಸಿ, ಪಾತ್ರೆ ತೊಳಿಬೇಕು, ಕೆಲವು ಅಮ್ಮ ತೊಳೆದು ಮನೆ ಬಟ್ಟೆ ಒಗಿತೀನಿ. ಡಿಫ್ರೆಂಟ್ ಕೆಲಸ ಮಾಡೋದ್ರಿಂದ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಫಾಸ್ಟ್ ಆಗುತ್ತೆ. ಯು ಹ್ಯಾವ್ ಟು डू सेपरेट वर्क्स, डिफरेंट न्यू वर्क्स, नए काम करते रहना, तब जाकर तुम्हारा ब्रेन फास्ट होगा. एक ही काम कर रहे हैं तो नहीं, उतना फास्ट नहीं. So you do new things in your home. कैसे न्यू थिंग्स है? आज हो जाता है जूस बनाना अच्छा स्पेशल. यूट्यूब में देखो इंग्रेडिएंट्स, select the juice item and pick up some ingredients, make it नया juice, नया खाना. ಏನಾದರೂ ಒಂದು ಹೊಸದಾಗಿ ಮಾಡಬೇಕ್ರಿ. ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಏನಾಗುತ್ತೆ, ಅಡಾಪ್ಟ್ ಆಗ್ತಾ ಇರುತ್ತೆ ಫಾರ್ ದಿ ನ್ಯೂ ಥಿಂಗ್ಸ್ and it will act fast. Again after 10 minutes come and sit with fully concentration and seriousness. Again you study for 30 minutes. This is both the Pomodoros. You go into Google and search that what is Pomodoros. Pomodoros, 30 minutes study, 5 minutes break, 30 minutes study, 10 minutes break. 4 Pomodoros at least ದಿನಕ್ಕೆ ಮಾಡಬೇಕು. ಎಷ್ಟು? 4 Pomodoros. 30 minutes, 10 minutes, relax. 30 minutes, 10 minutes, relax. ಅರ್ಥ ಇದೆಯಾ? ಇದು ಒಂದು ಪದ್ಧತಿ. ಸೀರಿಯಸ್ನೆಸ್ 100% ಕಾನ್ಸಂಟ್ರೇಷನ್ ಇಂದ ಓದಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ನ ಮಾರ್ಕ್ ಮಾಡಬೇಕು. ಸ್ಟ್ರಾಂಗ್ ಇದೀನಪ್ಪ, ಏನು ತೊಂದರೆ ತಗೋಬೇಡ, ಹಾಗೆ ಫೀಲ್ ಮಾಡಬೇಕು. ಇದು ತುಂಬಾ ಟೆಕ್ಸ್ಟ್ ಬುಕ್ ಅಲ್ಲಿ 300 ಪೇಜ್ ಇದೆ, 20 ಪೇಜ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ 20 ಪೇಜ್ ಮಾರ್ಕ್ ಮಾಡಿದ್ರೆ ಎಷ್ಟಾಯ್ತು? 300 ಪೇಜಲ್ಲಿ 15 ಆಯ್ತಾ? सो 15 डेज में एक टेक्स्ट बुक पूरी कर दो.
ಬೆಳಿಗ್ಗೆ ಒಂದು ಟೆಕ್ಸ್ಟ್ ಬುಕ್ ಓದಬೇಕು, ಅಭ್ಯಾಸ ಮಾಡಿ. ಮಧ್ಯಾಹ್ನ ಒಂದು ಟೆಕ್ಸ್ಟ್ ಬುಕ್, 2 ಟೆಕ್ಸ್ಟ್ ಬುಕ್ ಆಯ್ತು ಒಂದೇ ದಿನದಲ್ಲಿ, ಅಂದ್ರೆ 15 days ಅಲ್ಲಿ. ಈಗ ನಿಮ್ಗೆ ಯಾಕಂದ್ರೆ ಎಕ್ಸಾಮ್ ಹತ್ರ ಇದೆ, ಸೊ ಡೋಂಟ್ ಗೋ ದಿಸ್ ಟೈಮ್, ಬಟ್ ಯು ಡೂ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಅದು ಕ್ವಶನ್ ಅಂಡ್ ಆನ್ಸರ್ ಇರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ಬೋದು. ಅದನ್ನ ನೀವು ಬೇಗ ರಿಪೀಟ್ read, reread, review, write the answers and teach the answers. ರೀಡ್ ಮಾಡಬೇಕು, ಇನ್ನೊಂದ್ಸರಿ ರೀಡ್ ಮಾಡಬೇಕು, ಏನು ಓದಿದೆಯಾ ಅದನ್ನ ಬರಿಬೇಕು, ಬರೆದಿರೋದನ್ನ ಒಬ್ರು ಓದಿಸ್ಬೇಕು. बच्चे एक घर में बिठा लियो, उन बच्चों को पढ़ाओ, मैं यहाँ लेसन लेता वो यारो सिंगलिला ಗೋಡೆಗೆ ಓದಿಸಿ. assuming as the student, सीधा बैठो, क्या मियाँ बीवी. पर्सनल एटिक्यूट ಬರಬೇಕು, ಯಾರು ಟಚ್ ಆಗ್ಬೋದು. ಫಿಸಿಕಲಿ ನೀವು ಇದನ್ನೆಲ್ಲ ಮಾಡಿದ್ರೆ ಇವೆಲ್ಲ ಇದನ್ನ ಬೆಳೆಸ್ಕೋಬೇಕು. ಡಿಸಿಪ್ಲಿನ್ ಡೋಂಟ್ ಒಬ್ಬರಿಗೊಬ್ರು ಟಚ್ ಹಾಕೂಡುದು, ಸೀರಿಯಸ್ ಆಗಿ ಕೂತ್ಕೋಬೇಕು. ನಿಂದ तुम्हारा अलग कैपेसिटी है, तो उसके साथ मिलना शुरू करें, क्या होता है उसके ज्यादातर तुलना पड़ेगा. यू डोंट टच एनीबडी. ಹತ್ರ ಕೂತ್ಕೊಂಡು ಏನೋ 2 ಟಚ್ ಆಗೋದು ಇದೆಲ್ಲ ಮಾಡುತ್ತೆ. ಸ್ವಲ್ಪ ಗ್ಯಾಪ್ ಇರಬೇಕು. ಇದೆಲ್ಲ ಡಿಸಿಪ್ಲಿನ್ ಅಲ್ಲಿ ಬರುತ್ತೆ. 2 ಕಾಲು ನೆಲಕ್ಕೆ ಇರಬೇಕು ಕರೆಕ್ಟ್ ಆಗಿ, 2 ಕೈ ಡೆಸ್ಕ್ ಮೇಲೆ ಇರಬೇಕು, ಕಣ್ಣು ಮಾತನಾಡೋರ ಮೇಲೆ ಇರಬೇಕು. ಅವ್ರು ಏನ್ ಮಾತಾಡ್ತಾರೆ ಕರೆಕ್ಟ್ ಆಗಿ ಕೇಳಬೇಕು. ಓಕೆ, ಕೇಳ್ತೀರಾ? ಸೊ ಈಗ ನಿಮ್ಮ ಬ್ರೈನ್ ಕೆಪಾಸಿಟಿ ಎಷ್ಟು ಹೇಳಿದೆ? 2.7 ಮಿಲಿಯನ್ GB. 1 ಮಿಲಿಯನ್ ಅಂದ್ರೆ 10 ಲಕ್ಷ. 2.7 ಅಂದ್ರೆ 27 ಲಕ್ಷ GB ತಲೆ ಇದೆ ನಮಗೆ. ಒಂದು ಫೋನ್ ಇದೆ ಅಲ್ಲ, 200 ಎಷ್ಟದು 264 ಅಂದ್ರೆ 256 GB ಫೋನಲ್ಲಿ ನಾವು ಅಟ್ಲೀಸ್ಟ್ ಒಂದು 25 ಮೂವೀಸ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು, 200 ಪೇಜ್ 300 ಬುಕ್ಸ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ಆಲ್ ದ ಥಿಂಗ್ಸ್, ಅಷ್ಟು ಬುಕ್ಸ್ ಇನ್ಸ್ಟಾಲ್ ಮಾಡ್ಬೋದು. ಎಷ್ಟು? ಬರೀ 256 GB ಅಲ್ಲಿ. ನಿಮ್ಗಿರೋದು ಎಷ್ಟು ಕೆಪಾಸಿಟಿ? 27 ಲಕ್ಷ GB, 27 ಮಿಲಿಯನ್ ಅಂದ್ರೆ 2.7 ಅಂದ್ರೆ 27 ಲಕ್ಷ GB. ಅನ್ಲಿಮಿಟೆಡ್ ರೀ. ಯು ಕಾಂಟ್ ಇಮ್ಯಾಜಿನ್ ಹೌ ಮಚ್ ದ ಬ್ರೈನ್ ಐ ಹ್ಯಾವ್. ನಿಮ್ಮ ಒಬ್ಬೊಬ್ರು ಜೀನಿಯಸ್, ಒಬ್ಬೊಬ್ರು ಇಂಟೆಲಿಜೆಂಟ್. ಯಾರು ಕಷ್ಟಪಡಲ್ಲ, ಯಾರು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಲ್ಲ, ಯಾರು ಪ್ರೊಸೀಜರ್ ಫಾಲೋ ಮಾಡಲ್ಲ, ಅವರೆಲ್ಲ ವೀಕ್ ಆಗ್ತಾ ಹೋಗ್ತಾರೆ. ಅಂದ್ರೆ ಅವ್ರ ಬ್ರೈನ್ ಅವರೇ ಏನ್ ಮಾಡ್ತಾ ಇದ್ದಾರೆ? ಒಬ್ಬ ಯುವಕ, ಒಬ್ಬ ತುಂಬಾ ಸ್ಟ್ರಾಂಗ್ ವ್ಯಕ್ತಿ, ಅವನು ಯಾರತ್ರ ಹೋಗಿ ಕಾಡಲ್ಲಿ ಹೋಗ್ತಾ ಹೋಗ್ತಾ ಏನು ಇರ್ಲಿಲ್ಲ, ಬೇರೆ ಏನು ಇಲ್ಲ, ಕಾಡು ಹೊರಟೋದ. ಕಾಡಲ್ಲಿ ನೋಡಿದ್ರೆ ಏನು ಇಲ್ಲ. ಈಗ ಕೆಲಸ ಮಾಡಲೇಬೇಕು, ತಿನ್ನಕ್ಕೆ ಜೀವನ ನಡೆಸಬೇಕು. ಅಂತಹ ಯುವಕ ಹೋಗ್ತಾ ಹೋಗ್ತಾ ನೋಡಿದ್ರೆ ಯಾರೋ ಮರ ಕಡಿತಾ ಇದ್ದಾರೆ, ಅಲ್ಲಿ ಕಾಂಟ್ರಾಕ್ಟ್ ಇರ್ತಾರೆ. ಅವ್ರ ಹತ್ರ ಕೇಳ್ತಾರೆ, ನಾನು ಮರ ಕಡಿತೀನಿ. ಆಯ್ತು ಬಾ, ದಿನ ಮರ ಕಡಿಯೋದು ಕೆಲಸ ಮಾಡೋದು, ಫಿಕ್ಸ್ ಮಾಡೋದು, ದಿನ ಕೂಲಿ ಏನೋ ಮಾಡಿದ್ರು 5 ರೂಪಾಯಿ ಇದಕ್ಕಾಗುತ್ತೆ. ಅವ್ರಿಗೆ ಒಂದು ಕೊಡ್ರು, ಏನು ಕೊಡಲಿ, ಆ ಕೊಡ್ಲಿ ತಗೊಂಡು ಅವನು ಮೊದಲನೇ ದಿನ 7 ಮರ ಕಟ್ ಮಾಡ, 2ನೇ ದಿನ ಅದೇ ಕೊಡ್ಲಿ ಅದೇ ಶಕ್ತಿಯಿಂದ ಕಟ್ ಮಾಡ್ದ, 5 ಮರ ಕಟ್ ಮಾಡ, ಅಷ್ಟೇ ಟೈಮ್. 3ನೇ ದಿನ ಅದೇ ಕೊಡ್ಲಿ ಅದೇ ಮನುಷ್ಯ ಅದೇ ಶಕ್ತಿ ಅದೇ ಟೈಮ್, 3 ಮರ ಕಟ್ ಮಾಡ. 4ನೇ ದಿನ 2 ಮರ ಕಟ್ ಮಾಡ.
ಆಗ ಅಲ್ಲಿ ಸೂಪರ್ವೈಸರ್ ಹೋಗ್ತಾ ಇದ್ದೆ, ಯಾಕಪ್ಪ ಯಾಕೆ ಫೇಲ್ ಆಗ್ತಾ ಇಲ್ಲ ಸರ್, ನಾನು ಸೇಮ್ ಟೈಮ್ ಸೇಮ್ ಶಕ್ತಿಯಿಂದ ನಾನು ಇದನ್ನು ಕಡಿತಾ ಇದ್ದೀನಿ, ಬಟ್ ಮರ ಕಡಿಗೆ ಸಾಧ್ಯ ಆಗ್ತಾ ಇಲ್ಲ. ಆಗ ಅವ್ರು ಹೇಳಿದ್ರು, ನಿನ್ನ ಒಳಿ ಕೊಡಲಿ, ಈ ಕೊಡ್ಲಿನ ನೀನು ದಿನ ಶಾರ್ಪ್ ಮಾಡ್ತಾ ಇಲ್ವಾ ಅಂತ ಕೇಳಿದ್ರು. ಇಲ್ಲ ಮಾಡಲಿಲ್ಲ. ಮತ್ತೆ ಕಟ್ಟಾಗುತ್ತೆ. ಮೊದಲನೇ ದಿನ ನೀನು ಎಷ್ಟು ಶಾರ್ಪ್ ಇಟ್ಕೊಂಡಿದ್ಯಾ ಕೊಡ್ಲಿ, ಅಷ್ಟೇ ಶಾರ್ಪ್ ದಿನ ಮಾಡ್ಕೊಂಡು ಹೋಗ್ಬೇಕು. ಆವಾಗ 7 ಮರಕ್ಕೆ 7 ಮರ ಆಗುತ್ತೆ. ಹಾಗೆ ನಾವು ಶಾರ್ಪನ್ ಆಗಿ ಬಂದಿಲ್ಲಿ ಕೂತ್ಕೊತಾ ಇಲ್ಲ. ನಮ್ಮ ಮೈಂಡ್ ಇದೆಲ್ಲ ಶಾರ್ಪನ್ ಮಾಡ್ಕೊಂಡು ಬಂದು ಕೂತ್ಕೋಬೇಕು. ಪ್ರತಿದಿನ ನೀನು ಮೋಟಿವೇಟ್ ಆಗಿ ಬರಬೇಕು, ನಿನ್ನ ಮೈಂಡ್ ಶಾರ್ಪ್ ಇರಬೇಕು. RS ಮಿಲಿಟರಿ आती ना, हम आती RS मिलिट्री आते ना, घर में अड्डाना, घर में बोलना, जाओ जी क्लास को. अब अब्बा देखती, अम्मा देखती, तो लोग कुछ बोलती, मरको डर को आते क्लास में. ಹೊಸತನ ಚेहरे ಮೇಲೆ ಹೊಸದು ದಿನ ಒಂದು ಪಾಠ ಹೊಸದು. ದಿನ ಇವತ್ತು ನಾನು ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ತಗೊಂಡು ಬಂದ್ರೆ ಅದು ಶಾರ್ಪನ್ ಆಗುತ್ತೆ. ಮೊದಲನೇ ದಿನ ಕ್ಲಾಸಲ್ಲಿ ಕೂತಿದ್ರಲ್ಲ, ಅದೇ ಫ್ರೆಶ್ನೆಸ್ ಎಂಡ್ವರೆಗೂ ಇರಬೇಕು. लास्ट डे भी रहो, पहले दिन कुछ तो पाते रहो, पैसा हो सकता है, कर सकते आप बोले तो ओके. ಮುಂದೆ ಹೋಗಿ ನೋಡಿ, ಇದೊಂದು ಟೆಕ್ನಿಕ್ ಹೇಳ್ಬಿಟ್ಟು ಹೋಗ್ತೀನಿ. ಈಗ ಹೇಗೆ ನೀವು ಈಗ ಓದ್ಬೇಕು, ಫೇನ್ಮೆನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಫೇನ್ಮೆನ್ ಟೆಕ್ನಿಕ್, ಇಟ್ ಇಸ್ ದ ಬೆಸ್ಟ್ ಟೆಕ್ನಿಕ್ ಇನ್ ದ ವರ್ಲ್ಡ್. ಸ್ಟಡಿ ಮೆಥಡ್ ಇದು. ಮುಂದೆ ಹೋಗಿ, choose a topic want to learn of curriculum or any other matter. Choose a topic. ಇವತ್ತಿನ ಏನೋ ಒಂದು ಟಾಪಿಕ್ ತಗೊಂಡಿದ್ದೀವಿ, ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಅಲ್ಲಿ ಒಂದು ಲೆಸನ್, ಆ ಲೆಸನ್ ನೀವು ಚೂಸ್ ಮಾಡಿದ್ದೀರಾ. ನೆಕ್ಸ್ಟ್ ಹೋಗಿ ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಇವತ್ತು ಈ ಲೆಸನ್ ನಾನು ಓದ್ಬೇಕು. ಲೆಸನ್ ಹೋದ್ಮೇಲೆ ರೀಡ್ ಕೇರ್ಫುಲಿ ವಿತ್ ಫುಲ್ ಕಾನ್ಸಂಟ್ರೇಷನ್ ಅಂಡ್ ಅಂಡರ್ಸ್ಟ್ಯಾಂಡ್. Read carefully one time, read carefully 2 times, 3 times, like that. Still you understand. बयाट ಮಾಡೋದಲ್ಲ. हमें क्या करते हैं तो बयाट कुछ ले आते, बयाट करना, बयाट नहीं ಬಯಾಟ್ ಮಾಡ್ಕೊಡೋದು ಆಯ್ತಾ. ನೀವು ಅದನ್ನ ಏನು ಮಾಡಬೇಕು, ಒಂದ್ಸರಿ ರೀಡ್ ಮಾಡಬೇಕು, ಅರ್ಥ ಆಗಬೇಕು. ಎರಡನೇ ಸರಿ ರೀಡ್ ಮಾಡಬೇಕು, ಅರ್ಥ ಆಗಬೇಕು. ಆಮೇಲೆ ಒಂದು ಸರಿ ಬರೀ ನೋಡದೆ ನಿಮ್ಮ ಸೆಂಟೆನ್ಸ್. ನೆಕ್ಸ್ಟ್ ಹೋಗಿ ರೈಟ್ ಡೌನ್ ಎವ್ರಿಥಿಂಗ್ ವಾಟ್ ಯು ನೋ. ಆಯ್ತಾ, ರೀಡ್ ಕೇರ್ಫುಲಿ, ಫುಲ್ಲಿ ಕಾನ್ಸಂಟ್ರೇಷನ್ ಅಂಡರ್ಸ್ಟ್ಯಾಂಡ್. ಆಯ್ತಲ್ಲಪ್ಪ, ಮುಂದೆ ಹೋಗ್ರಿ. ಟೀಚ್ someone, pretend you are teaching the concept to someone. ನೀನ್ ಏನ್ ಲೆಸನ್ ಓದಿದೀಯಾ, ಬರ್ದಿದೀಯಾ, ನಿಮ್ಗೆ ಅರ್ಥ ಆಗಿದೆ, ಅದನ್ನ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಓದಿಸಿ. ಯಾರು ಸಿಗಲಿಲ್ಲ ಅಂದ್ರೆ ಮಿರರ್ ಮುಂದೆ ನಿಂತ್ಕೊಂಡು ನೀನೇ ಟೀಚ್ ಮಾಡ್ಕೊಂಡು. ರಿಟೆನ್ಷನ್ ಆಫ್ ದಿ ಇನ್ಫಾರ್ಮೇಶನ್ ಬೈ ರೈಟಿಂಗ್ and reading, it retain 25%. By speaking, it retains 15%. If I teach someone, ಯಾರಿಗಾದ್ರೂ ನಾನು ಟೀಚ್ ಮಾಡಿದ್ರೆ 75% ಉಳ್ಕೊಳ್ಳುತ್ತೆ. ಟೀಚ್ ಮಾಡೋದ್ರಿಂದ ಇನ್ಫಾರ್ಮೇಶನ್ ಬ್ರೈನ್ ಅಲ್ಲಿ ರಿಟೈನ್ ಆಗೋದು 75%. ಅರ್ಥ ಆಗ್ತಾ ಇದೆಯಾ? ಸರಿ ಕೂತ್ಕೊಳ್ಳಪ್ಪ. ಎರಡನೇ ಬೆಂಚ್ ಎರಡನೇ ಅವನು. ಸರಿ ಕೂತ್ಕೊಂಡು ನನ್ನನ್ನು ನೋಡು.
ಸರಿನಾ? ಆಮೇಲೆ ಐಡೆಂಟಿಫೈ ಗ್ಯಾಪ್. ನೀವು ಟೀಚ್ ಮಾಡುವಾಗ ಯಾವ್ಯಾವುದು ಮರ್ತೋಗಿರ್ತೀರ ನೀವು, ಕೆಲವು ಪಾಯಿಂಟ್ಸ್ ಮರಿತಾ ಇರ್ತೀರ. ಆ ಮರೆಯೋ ಪಾಯಿಂಟ್ಸ್, ಆ ಗ್ಯಾಪ್ಸ್ನ ನೀವು ನೋಟ್ ಮಾಡಿ. ನೋಟ್ ಮಾಡುವುದು ಅಗೇನ್ ಕಾನ್ಸಂಟ್ರೇಟ್ ಮಾಡಿ. ಅಗೇನ್ ಯು ರೀಡ್ ಒನ್ಸ್ ಅಗೇನ್. ರೀಡ್ ಒನ್ಸ್ ಅಗೇನ್. ಅಗೇನ್ ಇನ್ನೊಂದ್ಸಲ ರೀಡ್ ಮಾಡಿ. ಮುಂದೆ ಹೋಗಿ. ಆಮೇಲೆ ಇಲ್ಲ ಇನ್ನು ಹಿಂದೆ ಹೋಗಿ. Identify gaps in your knowledge and simplify your explanation. That means ಅದನ್ನೇ ಓದಬೇಕು ಇನ್ನೊಂದ್ಸರಿ, and again you simplify in your own sentences. ನೀವೇ ಬರೀಬೇಕು. ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಯಾವ್ದಾದ್ರು ಇತ್ತಾ, ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ 5 ವರ್ಷದ ಕ್ವಶನ್ ಪೇಪರ್ ಕೇಳಿದ್ರೆ ಅದು ಕ್ವಶನ್ ತಗೊಳ್ಳಿ, ಅದಕ್ಕೆ ಆನ್ಸರ್ ಬರೀ. ಸೊ ಒನ್ ಲೆಸನ್ ಕಂಪ್ಲೀಟ್ ಆಗಿದೆ. ಇಟ್ ವಿಲ್ ಹ್ಯಾಪನ್ಸ್ ಇನ್ ಸಿಂಗಲ್ ಡೇ 4 hours ಎಫರ್ಟ್ಸ್. 4 ಗಂಟೆ ಎಫರ್ಟ್ಸ್ ಹಾಕಿದ್ರೆ ಪ್ರತಿದಿನ ಒಂದೊಂದು ಲೆಸನ್ 2 ಲೆಸನ್ ಆಗುತ್ತೆ. ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟಲ್ಲಿ ಬೇಗ ಆಗುತ್ತೆ. ಸ್ವಲ್ಪ ಕಷ್ಟ ಇರೋ ಏನು ಸಬ್ಜೆಕ್ಟಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಾಡ್ತೀರಾ? ಅರ್ಥ ಆಗ್ತಾ ಇದೆಯಾ? ಏನು ಓದಬೇಕು ಅಂತ ಇದೆಯಾ, ಒಂದು ರಫ್ ಹಳೆ ತಕ್ಕೋ ಅದ್ರ ಮೇಲೆ ಟಾಪಿಕ್ ಬರೀ. ಟಾಪಿಕ್ ಬರೆದ್ಮೇಲೆ ಒಂದ್ಸರಿ ಓದು, 2ನೇ ಸರಿ ಓದು, 3ನೇ ಸರಿ ಓದು, 4ನೇ ಸರಿ ಬರೀ. ನಿನ್ನ ಓನ್ ಸೆಂಟೆನ್ಸ್ ಅಲ್ಲಿ ಬರೀ. 3ನೇದು ಯಾರಿಗಾದ್ರೂ ಓದಿಸು, ನೀನೇನು ತಿಳ್ಕೊಂಡಿದ್ಯಾ ಟೀಚ್ ಮಾಡು. ಅದಾದ್ಮೇಲೆ ಇನ್ನೊಂದ್ಸರಿ ಎಲ್ಲೆಲ್ಲೋ ಮರ್ತೋಗಿರ್ತೀರಾ ನೀವು, ಆ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಇನ್ನೊಂದ್ಸರಿ ನೀವು ಅದನ್ನ ಓದ್ಕೊಂಡು ರಿವ್ಯೂ ಮಾಡಿ ಇನ್ನೊಂದ್ಸರಿ ಬರೆದ್ರೆ ನಿಮಗೆ ಪರ್ಫೆಕ್ಟ್ ಅದು ಇರುತ್ತೆ. ಬೇರೆ ದಾರಿ ಇಲ್ಲ. ಓದೋದು ಬರೆಯೋದಿಂದಾನೆ ಆಗೋದು. ಇಲ್ಲ ಅಂದ್ರೆ ಏನು ಮ್ಯಾಜಿಕ್ ಇಲ್ಲ. ನಾನೇನೋ ಮಾಡ್ಬಿಟ್ಟು ಬಂದು ಏನೋ ಮ್ಯಾಜಿಕ್ ಇಂದ ಮಾಡ್ಬಿಟ್ಟು ಇದೊಂದೇ ದಾರಿ. ರೀಡ್ 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 ರಿವ್ಯೂ ರೈಟ್. ದಿಸ್ ಇಸ್ ಗೊತ್ತಾಗ್ತಾ ಇದೆ. ನಾನು ಓದುತ್ತೇನೆ ಅಂದ್ರೆ ನಾನು ಏನು ಓದಿದ್ದೇನೆ ಅದು ನನಗೆ ಅರ್ಥ ಆಗ್ಬೇಕು. ಅದನ್ನ ನಾನು ಓದುವುದು ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಅದು ಹಾಡು, ಸಂಗೀತ ಅಥವಾ ಅದೇನು ಹೇಳ್ತೀವಿ ರಿಸೈಟೇಷನ್ ಅಂತ ಹೇಳ್ತೀನಿ. ರಿಸೈಟ್ ಮಾಡ್ತೀನಿ ನಾನು ಅರಬಿಕ್, ಬಟ್ ಐ ಕುಡ್ ನಾಟ್ अंडरस्टैंड व्हाट आई एम रिसाइटिंग. सूरह फातिहा पढ़ रहा हूं मैं अरबी, पर आज तो मुझे मालूम, उसकी मीनिंग मालूम नहीं. रोज पढ़ रहा हूं, इसे पढ़ना नहीं बोलते. सूरह फातिहा पढ़ना है अरबी में, पढ़ते रहा तो मुझे उसका मीनिंग भी मालूम होगा. उसे बोलती रीडिंग. लिसनिंग किसे बोलती? जो मैं सुन रहा हूँ, मुझे मालूम हो रहा है, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ. ಕೇಳುವುದು ಅಂದ್ರೇನು? ನಾನೇನು ಅಂಡರ್ಸ್ಟ್ಯಾಂಡ್ ಕೇಳ್ತಾ ಇದ್ದೀನಿ ಅದು ನನಗೆ ಅರ್ಥ ಆಗ್ತಾ ಇದೆ, ಅದನ್ನ ನಾನು ಲಿಸನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅದು ಹಿಯರಿಂಗ್. ಯಾವುದೋ ಮಗು ಕೇಳಿಸ್ತಾ ಇದೆ, ಮಾತಾಡ್ತಾ ಇದೆ, ನನಗೂ ಕೇಳಿಸ್ತಾ ಇದೆ, ಬಟ್ ಐ ಆಮ್ ನಾಟ್ ಗಿವಿಂಗ್ ಕಾನ್ಸಂಟ್ರೇಷನ್ ದೇರ್, ಸೊ ಇಟ್ ವಿಲ್ ಬಿ ರಿಜೆಕ್ಟೆಡ್. लिसनिंग में हियरिंग में फर्क है. लिसनिंग फुल्ली कंसंट्रेशन and I am understanding what I am listening, and hearing कौन की संस्कृत पढ़ रही, सुन रहा हूँ, समझ में आ रहा है. कौन की अरबिक पढ़ रही, सुन रहा हूँ. किरात बहुत अच्छी किरात पढ़े सर. क्या 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 समझ में आया? नहीं अच्छी पढ़े, आवाज अच्छी थी. नहीं वो क्या पढ़े मालूम, ऐसा होता है. सो लिसनिंग, मुझे जो समझ में आ रहा है, मैं जो सुन रहा हूँ वो समझ में आया तो लिसनिंग, नहीं तो वो हियरिंग है. रीडिंग, जो मैं पढ़ रहा हूँ वो मुझे समझ में आना, अगर नहीं समझ में आया तो वो रिसाइटेशन हो जाए. सिंपली ऐसा नहीं है. फुल्ली कंसंट्रेशन डिसिप्लिन के साथ
if you observe the things, if you read the things, ಈ ರೀತಿ ಏನಾದರೂ ಕಷ್ಟಪಟ್ಟು ನೀವು ಓದಿದ್ರೆ 90% ಗ್ಯಾರಂಟಿ ಸಿಗುತ್ತೆ. ಇಲ್ಲ ನಾವು ಇಲ್ಲ ಸರ್ ನಮ್ಮ ಮನ್ಸಿಗೆ ಬಂದ ಹೋಗ್ತು ಯಾವಾಗ ಜ್ಞಾಪಕ ಕೋನ್ಕಿ ಅವನೇನ್ ಮಾಡ್ತಾನೆ, ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಓದ್ತಾನೆ. ಓಕೆ ಮ್ಯಾಥ್ಸ್ ಟೆಸ್ಟ್ ಪढ़ने होता है, ವರ್ಕೌಟ್ ಮಾಡಬೇಕು ಸರಿನಾ. ಈಗ ನಾನು ಹೇಳಿದ್ರಲ್ಲಿ ನಿಮಗೆ ಸುಮ್ಮನೆ ಒಂದು ಎರಡು ಬೂಸ್ಟ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ನಿಯರ್ ದ ಎಕ್ಸಾಮ್ ನೀವು ಯಾರು ನಿಮಗೆ ಕೆಪಾಸಿಟಿ ಇದೆ ಬೂಸ್ಟ್ ಆಗಲಿ ಅಂತ ಬಂದಿದ್ದೀನಿ. ಸೊ ನಿಮಗೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತಾನು ಹೇಳಲ್ಲ, ಆ್ಯಂಡ್ ಏನು ಇಲ್ಲ ಅಂತಾನು ಹೇಳೋದಿಲ್ಲ. ಏನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ನಿಸ್ತಾ ಇದೆ. ಇನ್ಫಾರ್ಮೇಶನ್ ಸಿಗ್ತಾ ಚೆನ್ನಾಗಿ ಅನ್ನಿಸ್ತಾ. ಸೊ ಇಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗಿರೋದು ನಾನು ಹೇಳೋದ್ರಲ್ಲಿ ನಿಮ್ಗೇನೋ ಅರ್ಥ ಆಗಲಿಲ್ಲ, ಯಾವುದು ನನಗೆ ಅರ್ಥ ಆಗಲಿಲ್ಲ ಸರ್ ನೀವು ಹೇಳಿ ಅನ್ನೋ ಕ್ವಶನ್ ಇದ್ರೆ ಎಲ್ಲ ಹೇಳಿ, ಕ್ವಶನ್ ಹೇಳಿ, ಕ್ವಶನ್ ಕೇಳಿ, ಆರಾಮಾಗಿ ಕೇಳಿ. ಎಲ್ಲರೂ ಕೇಳಿನೇ ದೊಡ್ಡವರಾಗಿದೆ. ಯಾರು ಜಾಸ್ತಿ ಕ್ವಶನ್ ಕೇಳ್ತಾರೆ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ ಸತ್ತು. ಕ್ವಶನೇ ಕೇಳಿಲ್ಲ ಅಂದ್ರೆ ಎರಡು ಮೀನಿಂಗ್, ಅರ್ಥನೇ ಆಗಿಲ್ಲ ಅಂತ ಒಂದು, ಇಲ್ಲ ಅಂದ್ರೆ ಸರ್ ನೀವು ಆಚೆ ಹೋಗ್ತೀವಿ.